ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ರಿ? ನಾನು ಅಂದ್ಕೋತೀನಿ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಈ ವಿಡಿಯೋ ಮೂಲಕವಾಗಿ ನಾನು ನಿಮಗೆ ಇನ್ನೊಂದು ಹೊಸ ಲೆಸನನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಅದು ಯಾವುದು? ಮತ್ತ್ಯಾಕೆ ತಡ, ತಿಳ್ಕೊಳ್ಳೋಣ. ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 83, ಚತುರ್ದಶಃ ಪಾಠಃ, ಲೆಸನ್ ನಂಬರ್ 14, ಸುಭಾಷಿತಾನಿ. ನೋಡಿ, ಸುಭಾಷಿತಗಳು. ಏನಿದು ಸುಭಾಷಿತಗಳು? ಒಂದಿಷ್ಟು ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಆ ಸುಭಾಷಿತಗಳು ಅಂತಂದರೆ ಏನು ಅನ್ನೋದರ ಮುಖಾಂತರವಾಗಿ ಆ ಎಲ್ಲ ಶ್ಲೋಕಗಳ ಅರ್ಥವನ್ನು ಈ ವಿಡಿಯೋ ಮೂಲಕವಾಗಿ ತಿಳಿಸ್ಕೊಳ್ಳೋಣ. ಬನ್ನಿ ಹಾಗಾದರೆ ಪೀಠಿಕಾ ಭಾಗವನ್ನು ಓದ್ತೀನಿ, ಫಾಲೋ ಮಾಡಿ. ಸಂಸ್ಕೃತ ಸಾಹಿತ್ಯೆ ಸುಭಾಷಿತಾನಾಂ ಮಹತ್ವಪೂರ್ಣಂ ಸ್ಥಾನಂ ವರ್ತತೆ. ಇನ್ ಸಂಸ್ಕೃತ ಲಿಟರೇಚರ್ ದೆರ್ ಇಸ್ ಒನ್ ಇಂಪಾರ್ಟೆನ್ಸ್ ಪ್ಲೇಸ್ ಈಸ್ ಗಿವನ್ ಫಾರ್ ಸುಭಾಷಿತಾಸ್. ಸುಭಾಷಿತಂ ಇತ್ಯಸ್ಯ ಅರ್ಥಃ ಸುಷ್ಟು ಭಾಷಿತಂ. ದ ಮೀನಿಂಗ್ ಆಫ್ ದ ವರ್ಡ್ ಸುಭಾಷಿತ ಈಸ್ ಗುಡ್ ವರ್ಡ್ಸ್. ನೀವು ಕೇಳಿರ್ತೀರಲ್ಲ, ಗುಡ್ ವರ್ಡ್ಸ್, ಒಳ್ಳೆಯ ಮಾತುಗಳು. ಸುಷ್ಟು ಭಾಷಿತಂ, ಶೋಭನಂ ಭಾಷಿತಂ, ಸುಂದರವಾಗಿರುವಂತಹ ಮಾತು. ಮತ್ತು ಸಮ್ಯಕ್ ಭಾಷಿತಂ, ಸರಿಯಾಗಿರುವಂತಹ ಮಾತು. ವೆಲ್ ವರ್ಡ್ಸ್, ಗುಡ್ ವರ್ಡ್ಸ್ ಮತ್ತು ಆಸ್ಪೀಷಿಯಸ್ ವರ್ಡ್ಸ್, ವಾಟ್ ಎವರ್ ಯು ಕಾಲ್, ಆ ಮಾತುಗಳನ್ನು ನಾವು ಸಂಸ್ಕೃತದಲ್ಲಿ ಸುಭಾಷಿತ ಅಂತ ಕರಿತೀವಿ. ಇದನ್ನು ಕವಿಗಳು ಶ್ಲೋಕ ರೂಪದಲ್ಲಿ ಬರೆದು ಇಟ್ಟಿದ್ದಾರೆ. ಅದನ್ನೇ ಸುಭಾಷಿತ ಸಾಹಿತ್ಯ ಅಂತ ಕರಿತೀವಿ. ಇನ್ನು ಅಸ್ಯ ಸುವಚನಂ ಸುದುಕ್ತಿ, ಅಸ್ಯ ಸುವಚನಂ ಸದುಕ್ತಿ ಇತ್ಯಾದೀನಿ ನಾಮಾಂತರಾಣಿ ಅಪಿ ವರ್ತಂತೆ. ಅಷ್ಟೇ ಅಲ್ಲ, ಕೇವಲ ಸುಭಾಷಿತ ಅಂತ ಅಷ್ಟೇ ಹೆಸರಲ್ಲ, ಸುವಚನಂ ಸದುಕ್ತಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೆಸರು. ಈ ಎಲ್ಲ ಹೆಸರುಗಳಿಂದಲೂ ಕೂಡ ಈ ಸುಭಾಷಿತಗಳನ್ನ ಕರಿಬಹುದು. ಸುಭಾಷಿತ ರತ್ನ ಭಾಂಡಾಗಾರಂ, ಸೂಕ್ತಿ ಮುಕ್ತಾವಲಿ, ಸದುಕ್ತಿ ಕರ್ಣಾಮೃತಂ ಇತ್ಯಾದಯ ಸುಭಾಷಿತ ಸಂಗ್ರಹ ಉಪಲಭ್ಯಂತೆ. ಇನ್ನು ಸುಭಾಷಿತಗಳ ದೊಡ್ಡ ಸಂಗ್ರಹವೇ ನಮ್ಮ ಸಂಸ್ಕೃತ ಲಿಟ್ರೇಚರಲ್ಲಿ ಇದೆ. ಸಮ್ ನೇಮ್ಸ್ ಆಫ್ ಸುಭಾಷಿತ ವರ್ಕ್ಸ್ ಆರ್ ಸುಭಾಷಿತ ರತ್ನ ಭಾಂಡಾಗಾರ, ಸೂಕ್ತಿ ಕುಸುಮ, ಸೂಕ್ತಿ ಮುಕ್ತಾವಲಿ, ಸದುಕ್ತಿ ಕರ್ಣಾಮೃತ ಎಕ್ಸೆಟ್ರಾ. ಆ್ಯಂಡ್ ಸುಭಾಷಿತೇಷು ಸಜ್ಜನ ದುರ್ಜನ ಗುಣಾಃ, ಜ್ಞಾನಸ್ಯ ಮಹತ್ವಂ, ಲೌಕಿಕ ವ್ಯವಹಾರಃ ಇತ್ಯಾದಿ ವಿಷಯಾಃ ನಿರೂಪಿತಾಃ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದ ಟಾಪಿಕ್, ದ ಮೇಜರ್ topics of the shlokas or subhashitas are like this. Jnanasya mahatvam, importance for knowledge. Sajjana durjana gunaha, the qualities of good people and bad people. ಮತ್ತೆ ಲೌಕಿಕ ವ್ಯವಹಾರಃ, ನಾವು ಹೊರ ಜಗತ್ತಿನಲ್ಲಿ ಹೇಗೆ ವ್ಯವಹರಿಸಬೇಕು, ಯಾರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು, ಯಾರ ಜೊತೆಗೆ ಮಾಡಬಾರ್ದು, ಇದನ್ನೆಲ್ಲ ಬ್ಯೂಟಿಫುಲ್ಲಾಗಿ ಸರಳವಾಗಿರುವಂತಹ ಶ್ಲೋಕಗಳಲ್ಲಿ ಕವಿಗಳು ಬರೆದಿರ್ತಾರೆ. ಅಂತಹ ಮಾತುಗಳು ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಅಂತಹ ಸಾಹಿತ್ಯವೇ ಸುಭಾಷಿತ ಸಾಹಿತ್ಯ ಆಗಿವೆ. ಹಾಗಾಗಿ ಇವತ್ತಿನ ಈ ಸುಭಾಷಿತಾನಿ ಸನ್ಮಾರ್ಗಂ ಬೋಧಯಂತೆ, ಒಳ್ಳೆಯ ದಾರಿಯನ್ನು ನಮಗೆ ಅವು ಬೋಧಿಸ್ತವೆ. ದೇ ವಿಲ್ ಪ್ರೀಚ್ ಅಸ್ ಗುಡ್ ವೇ ಆಫ್ ಅವರ್ ಲೈಫ್. ಒಂದೊಂದಾಗಿ ಸುಭಾಷಿತವನ್ನು ಈಗ ಕಲಿಯೋಣ. ಮೊದಲನೇ ಶ್ಲೋಕ ಗಮನಿಸಿ. ಸರ್ವತೀರ್ಥಮಯೀ ಮಾತಾ ಸರ್ವದೇವಮಯ ಪಿತಾ, ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜಯೇತ್. ಈ ಸುಭಾಷಿತ ಇರುವಂಥದ್ದು ತಂದೆ ತಾಯಿಗಳ ಶ್ರೇಷ್ಠತೆಯನ್ನು ಹೇಳೋದಕ್ಕೆ. ದಿಸ್ ಸುಭಾಷಿತ ಟೆಲ್ಸ್ ದ ಡಿವೈನಿಟಿ ಇನ್ ಪ್ಯಾರೆಂಟ್ಸ್ ದಟ್ ಶುಡ್ ಬಿ ಡನ್. ಅದು ಪ್ರತಿಯೊಬ್ಬರೂ ಕೂಡ ತಮ್ಮ ತಂದೆ ತಾಯಿಗಳಲ್ಲಿ ದೈವತ್ವವನ್ನು ನೋಡಬೇಕು ಅಂತ. ನೋಡಿ, ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಸುಭಾಷಿತದ ಸಾಲುಗಳನ್ನು ಅರ್ಥೈಸಿಕೊಳ್ಳಿ. ಸರ್ವತೀರ್ಥಮಯೀ, ಸರ್ವತೀರ್ಥ ಅಂದರೆ ಫಿಲಿಗ್ರಿಮೇಜ್ ಸೆಂಟರ್. ಸರ್ವತೀರ್ಥ ಅಂದರೆ ಆಲ್ ಫಿಲಿಗ್ರಿಮೇಜ್ ಸೆಂಟರ್ ಆರ್ ದೇರ್ ಇನ್ ಓನ್ಲಿ ಇನ್ ಮದರ್. ಸೊ ನಮ್ಮ ತಾಯಿ ನಮ್ಮ ಎದುರುಗಡೆ ಇದ್ದರೆ ಎಲ್ಲ ದೇವತಾ ಕ್ಷೇತ್ರಗಳು ಕೂಡ ನಮ್ಮ ಹತ್ತಿರದಲ್ಲೇ ಇದ್ದ ಹಾಗೆ. ಸರ್ವದೇವಮಯ ಪಿತಾ. ಇನ್ನು ತಂದೆ, ಪಿತಾ ಅಂದರೆ ತಂದೆ. ನೋಡಿ, ಮಾತಾ ಅಂದರೆ ತಾಯಿ, ಪಿತಾ ಅಂದರೆ ತಂದೆ. ಇನ್ನು ತಂದೆಯಾದರೂ ಸರ್ವದೇವಮಯ. ಹೀ ಈಸ್ ಇನ್ಕ್ಲೂಡೆಡ್ ಆಲ್ ದ ಗಾಡ್ಸ್. ಎಲ್ಲ ದೇವತೆಗಳು ಕೂಡ
ಆಲ್ ದ ಗಾಡ್ಸ್ ದೇ ಆರ್ ಎಕ್ಸಿಸ್ಟೆಡ್ ಇನ್ ಫಾದರ್. ನೋಡಿ, ಹೌ ಆಲ್ ದ ಫಿಲಿಗ್ರಿಮೇಜ್ ಸೆಂಟರ್ಸ್ ಆರ್ ಎಕ್ಸಿಸ್ಟೆಡ್ ಇನ್ ಮದರ್, ಆಲ್ ದ ಗಾಡ್ಸ್ ಆರ್ ಎಕ್ಸಿಸ್ಟೆಡ್ ಇನ್ ಫಾದರ್. ಮತ್ತೆ ನೋಡಿ, ಎರಡನೇ ಸಾಲಿನಲ್ಲಿ ಹೇಳ್ತಾರೆ, ಮಾತರಂ ಪಿತರಂ ತಸ್ಮಾತ್ ಸರ್ವಯತ್ನೇನ ಪೂಜೆಯೇತ್. ಮಾತರಂ ಪಿತರಂ, ನೋಡಿ, ತಸ್ಮಾತ್ ಮಾತರಂ ಪಿತರಂ ಸರ್ವಯತ್ನೇನ ಪೂಜೆಯೇತ್. ಹಾಗಾಗಿ ನಾವು ಎಲ್ಲ ರೀತಿಯಿಂದ ಸರ್ವಯತ್ನೇನ, ಪುಟ್ಟಿಂಗ್ ಆಲ್ ಅವರ್ ಎಫರ್ಟ್, ವಿ ಹ್ಯಾವ್ ಟು ಸರ್ವ್ ಅಥವಾ ವಿ ಹ್ಯಾವ್ ಟು ವರ್ಷಿಪ್ ಆರ್ ಫಾದರ್ ಆ್ಯಂಡ್ ಮದರ್. This is the meaning of first shloka. Second shloka, satyam bruyat priyam bruyat na bruyat satyam apriyam priyam cha nanrutam bruyat esha dharma sanatanah. ಈ ಶ್ಲೋಕ ಇರೋದು ಸತ್ಯ ವಚನದ ಬಗ್ಗೆ, ಟ್ರುತ್ಫುಲ್ನೆಸ್. ನಾವು ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು. ಆದರೆ ಹೇಗೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಸತ್ಯವನ್ನು ಮಾತಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಈ ಸುಭಾಷಿತದ ಮುಖಾಂತರವಾಗಿ ನಾವು ತಿಳ್ಕೊತೀವಿ. ಈ ಶ್ಲೋಕದ ಮೀನಿಂಗ್ ಏನಿದೆ ಬನ್ನಿ ತಿಳ್ಕೊಳ್ಳಿ. ಸತ್ಯಂ ಬ್ರೂಯಾತ್, ವಿ ಶುಡ್ ಆಲ್ವೇಸ್ ಸ್ಪೀಕ್ ಟ್ರುತ್. ಪ್ರಿಯಂ ಬ್ರೂಯಾತ್, ಆಲ್ಸೋ ವಿ ಶುಡ್ ಸ್ಪೀಕ್ ಪ್ರಿಯಂ, ಲವಬಲ್. ಸತ್ಯವನ್ನು ಮಾತಾಡಬೇಕು ಮತ್ತು ಲವಬಲ್, ಪ್ರಿಯವಾದದ್ದನ್ನು ಮಾತಾಡಬೇಕು. ಮತ್ತು ನ ಬ್ರೂಯಾತ್ ಸತ್ಯಮಪ್ರಿಯಂ. ನೋಡಿ, ಈ ವರ್ಡಲ್ಲಿ ಅವನು ಹೇಳ್ತಾ ಇದ್ದಾನೆ ಸುಭಾಷಿತಕಾರ, ದ ಪೋಯೆಟ್ ಈಸ್ ಅ ಸೇಯಿಂಗ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯಂ ಅಪ್ರಿಯಂ, ಅಪ್ರಿಯಂ ಸತ್ಯಂ ನ ಬ್ರೂಯಾತ್. ಅಂದರೆ ದ ಟ್ರುತ್, ಇವನ್ ದೌ ಇಟ್ ಈಸ್ ಅ ಟ್ರುತ್, ಇಫ್ ಇಟ್ ಈಸ್ ಅಪ್ರಿಯಂ, ಇಟ್ ಈಸ್ ನಾಟ್ ಸೋ ಗುಡ್, ಇಟ್ ಈಸ್ ನಾಟ್ ಸೋ ಫೇವರಬಲ್, ಇಟ್ ಈಸ್ ನಾಟ್ ಲವಬಲ್, ಇಟ್ ಈಸ್ ನಾಟ್ accepted by all, then ನ ಬ್ರೂಯಾತ್, ವಿ ಶುಡ್ ನಾಟ್ ಸ್ಪೀಕ್ ದಟ್. ಯಾರಿಗಾದರೂ ಅದರಿಂದ ಹರ್ಟ್ ಆಗೋ ಥರ ಇದ್ದರೆ, ನಾವು ಆಡುವಂತಹ ಸತ್ಯದಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದ್ದರೆ, ಆವಾಗ ಆ ಸತ್ಯವನ್ನು ಮಾತನಾಡಬಾರದು. ನೋಡಿ, ಮತ್ತೆ ಮುಂದೆ ಹೇಳ್ತಾರೆ ಎರಡನೇ ಸಾಲಲ್ಲಿ ಅದೇ ಶ್ಲೋಕದ್ದು, ಪ್ರಿಯಂ ಚ ಅನೃತಂ ಬ್ರೂಯಾತ್. ಪ್ರೀತಿಯಾದದ್ದನ್ನು ಮಾತಾಡಬೇಕು. ಅನೃತಂ ಅಂದರೆ ಸತ್ಯವಾಗಿರುವುದನ್ನು, ಅದು ಪ್ರಿಯಂ ಅನೃತಂ. ಅನೃತಂ ಅಂದರೆ ಸುಳ್ಳು, ಲೈ. ಸಮ್ ಟೈಮ್ ವಿ ಆಲ್ಸೋ ಶುಡ್, ಅಥವಾ ಸಮ್ ಟೈಮ್ ವಿ ಹ್ಯಾವ್ ಟು ಸ್ಪೀಕ್ ಲೈ. ಹೇಗಿರುವಂತಹ ಲೈ ಅಂದರೆ ಪ್ರಿಯಂ. ಯಾರಿಗಾದರೂ ನಾವು ಸುಳ್ಳು ಹೇಳೋದ್ರಿಂದ ಒಳ್ಳೆಯದಾಗತ್ತೆ ಅಂತಂದರೆ ಆವಾಗ ನಾವು ಅನೃತಮಪಿ, ಇಫ್ ಪ್ರಿಯಂ, ಇಫ್ ಇಟ್ ಈಸ್ ಲವಬಲ್, ದೆನ್ ವಿ ಹ್ಯಾವ್ ಟು ಸ್ಪೀಕ್. ಏಷಃ ಸನಾತನಃ ಧರ್ಮಃ. ಇದುವೇ ನಮ್ಮ ಸನಾತನವಾಗಿರುವಂತಹ ಧರ್ಮ, ಅಂದರೆ ಫಾರ್ ಎವರ್ ಪಾಲಿಸಿ. ದಿಸ್ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ತಿಳ್ಕೋಬೇಕು. ಸೊ ಇದು ಎರಡನೇ ಶ್ಲೋಕದ ಮೀನಿಂಗ್. ಇನ್ನು ಮೂರನೇ ಶ್ಲೋಕ ಹೇಳ್ತಾ ಇದೆ, ಕ್ಷಮಾ ಶಸ್ತ್ರಂ ಕರೇಯಸ್ಯ ದುರ್ಜನಃ ಕಿಂ ಕರಿಷ್ಯತಿ ಅತೃಣೇ ಪತಿತೋ ವನ್ನಿಃ ಸ್ವಯಂ ಏವೋಪಶಾಮ್ಯತೆ. ನೋಡಿ, ಕ್ಷಮಾ ಯಸ್ಯ ಕರೆ ಅಸ್ತಿ ತಸ್ಯ ದುರ್ಜನಃ, ಕ್ಷಮಾ ಶಸ್ತ್ರಂ ಯಸ್ಯ ಕರೆ ಅಸ್ತಿ ತೇನ ತಸ್ಯ ದುರ್ಜನಃ ಕಿಂ ಕರಿಷ್ಯತಿ. ನೋಡಿ, ಕ್ಷಮಾ ಅಂದರೆ ಫಾರ್ಗ್ಯೂನೆಸ್, ಇದು ಶಸ್ತ್ರ. ಶಸ್ತ್ರ ಅಂದರೆ ವೆಪನ್. ಫಾರ್ಗ್ಯೂನೆಸ್ ಇಸ್ ದ ಬೆಸ್ಟ್ ವೆಪನ್ ಅಂತೆ. ಅದು ನಮ್ಮ ಕರೆ. ಕರೆ ಅಂದರೆ, ಕರ ಅಂದರೆ ಕೈ, ಹ್ಯಾಂಡ್. ಇಫ್ ಇಟ್ ಈಸ್ ದೇರ್ ಇನ್ ಅವರ್ ಹ್ಯಾಂಡ್, ದ ವೆಪನ್ ಕಾಲ್ಡ್ ಫಾರ್ಗ್ಯೂನೆಸ್, ಇಫ್ ಇಟ್ ಈಸ್ ದೇರ್ ಇನ್ ಅವರ್ ಹ್ಯಾಂಡ್, ದುರ್ಜನಃ ಕಿಂ ಕರಿಷ್ಯತಿ. ಈವನ್ ಬ್ಯಾಡ್ ಪರ್ಸನ್ ಆಲ್ಸೋ, ವಾಟ್ ಕ್ಯಾನ್ ಹಿ ಡೂ? ಅವನೇನು ಮಾಡೋಕ್ಕಾಗತ್ತೆ? ನನ್ನ ಹತ್ರ ಫಾರ್ಗ್ಯೂನೆಸ್ ಅನ್ನುವಂತಹ ವೆಪನ್ ಇದ್ದರೆ, ನನ್ನ ಎದುರುಗಡೆಗೆ ದುರ್ಜನ ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ. ನೋಡಿ, ಅತೃಣೇ ಪತಿತೋ ವನ್ನಿಃ ಸ್ವಯಮೇವ ಉಪಶಾಮ್ಯತೆ. ಸಿಂಪಲ್. ನಾವು ಕ್ಷಮೆಯನ್ನು ಕೇಳ್ತಾ ಇದ್ದರೆ ಪದೇ ಪದೇ, ನಮ್ಮ ಎದುರುಗಡೆ ದುರ್ಜನ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್ ಅಂದರೆ, ಬೆಂಕಿ ಜೋರಾಗಿ ಹೊತ್ಕೊಳ್ಳುತ್ತೆ ಯಾವಾಗ? ಹುಲ್ಲಿದ್ದರೆ. ತೃಣ ಅಂದರೆ ಹುಲ್ಲು,
ಆದರೆ ಅತೃಣೆ, ಒಂದು ವೇಳೆ ಹುಲ್ಲೇ ಇಲ್ಲ, ಸುಡೋದಕ್ಕೆ ಏನು ವಸ್ತುವೇ ಇಲ್ಲ, ದರ್ ಇಸ್ ನಥಿಂಗ್ ಟು ಬರ್ನ್. ಇವನ್ ಫೈರ್ ಆಲ್ಸೋ ವಾಟ್ ಕೆನ್ ಡೂ, ಏನು ಮಾಡೋಕ್ಕಾಗತ್ತೆ? ಫೈರ್ ಸುಡೋಕ್ಕಾಗತ್ತಾ? ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ರೆ ಅತೃಣೇ ಪತಿತಃ ವನ್ನಿಹಿ ಸ್ವಯಂ ಉಪಶಾಮ್ಯತೆ. ಹುಲ್ಲಿಲ್ಲದಂತಹ ಜಾಗದಲ್ಲಿ ಬಿದ್ದಂತಹ ಬೆಂಕಿ ತಾನೇ ತಾನಾಗಿ ಅದು ಶಮನವಾಗಿ ಬಿಡುತ್ತೆ. ಇಟ್ ವಿಲ್ ಬಿಕಮ್ ಕಾಮ್ ಡೌನ್. ಸೊ ಹಾಗೆ ಈ ಶ್ಲೋಕದ ಮೀನಿಂಗನ್ನು ಅರ್ಥ ಮಾಡ್ಕೋಬೇಕು. ಇನ್ನು 4th ಶ್ಲೋಕ ಹೇಳ್ತಾ ಇದೆ, ದೃಷ್ಟಿಪೂತಂ ನ್ಯಸೇತ್ ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಾಂ ವದೇದ್ವಾಚಂ ಮನಃಪೂತಂ ಸಮಾಚರೇತ್. ನೋಡಿ, ಇಲ್ಲಿ ಬಹಳ ಸೊಗಸಾಗಿ ಸುಭಾಷಿತಕಾರ ಹೇಳ್ತಾ ಹೋಗುತ್ತಾನೆ, ಮಾನವ, ಒಬ್ಬ ಮನುಷ್ಯ, ಪಾದಂ ದೃಷ್ಟಿಪೂತಂ ನ್ಯಸೇತ್, ಕಾಲನ್ನು ಇಡಬೇಕು, ನಡಿಬೇಕಾದ್ರೆ ಹೆಜ್ಜೆಯನ್ನು ಇಡಬೇಕು. ಒನ್ ಹ್ಯಾಸ್ ಟು ಸ್ಟೆಪ್. ಹೇಗಿಡಬೇಕು? ದೃಷ್ಟಿಪೂತಂ. ದೃಷ್ಟಿಪೂತಂ ಅಂದರೆ ಕಣ್ಣನ್ನು ಸರಿಯಾಗಿ ಆ ಕಾಲಿಡುವ ಜಾಗದ ಕಡೆಗೆ ಬೀರಿ, ಅಂದರೆ ದೃಷ್ಟಿಯನ್ನು ಸರಿಯಾಗಿ ಹಾಯಿಸಿ ಹೆಜ್ಜೆಯನ್ನು ಇಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನಾನೇನು ಹೇಳಬೇಕಾಗಿಲ್ಲ, ಗೊತ್ತು ನಿಮಗೆ, ಯಾರಾದರೂ ಕೂಡ ಬಿದ್ದು ಬಿಡ್ಬೋದು. ಹಾಗಾಗಿ ನಾವು ಕಾಲಿಡುವುದಕ್ಕಿಂತ ಮುಂಚೆಯೇ ನಾವು ಕಾಲಿಡುವ ಜಾಗಕ್ಕೆ ನಮ್ಮ ದೃಷ್ಟಿಯನ್ನು ಸರಿಯಾಗಿ ಬೀರಬೇಕು. ಇನ್ನು ವಸ್ತ್ರಪೂತಂ ಜಲಂ ಪಿಬೇತ್. ಇನ್ನು ನೀರನ್ನು ಕುಡಿಯೋದಕ್ಕಿಂತ ಮುಂಚೆಯೇ ಆ ನೀರನ್ನು ವಸ್ತ್ರಪೂತಂ, ವಸ್ತ್ರದಿಂದ ಅದನ್ನು ಶುದ್ಧೀಕರಿಸಬೇಕು. ವಿ ಹ್ಯಾವ್ ಟು ಪ್ಯೂರಿಫೈ ದ ವಾಟರ್ ಬಿಫೋರ್ ವಿ ಡ್ರಿಂಕ್ ವಿತ್ ಅದನ್ನು ಎ ಕ್ಲಾತ್. ಅಂದರೆ ಈಗ ನಮಗೆ ನಮ್ಮ ಮನೆಗಳಲ್ಲಿ ಫಿಲ್ಟರ್ ಇರುತ್ತೆ, ಅಕ್ವಾಗಾರ್ಡ್ ಇಟ್ಕೊಂಡಿರ್ತೀವಿ ಅಥವಾ ಇನ್ನೊಂದೇನೋ ಇಟ್ಕೊಂಡಿರ್ತೀವಿ, ನೋ ಮ್ಯಾಟರ್. ಆದರೆ ಹಿಂದಿನ ಕಾಲದಲ್ಲಿ ಏನು ಇಕ್ವಿಪ್ಮೆಂಟ್ ಇಲ್ಲದೇ ಇರುವಂತಹ ಟೈಮಲ್ಲಿ, ಪವರೇ ಇಲ್ಲದೇ ಇರುವಂತಹ ಟೈಮಲ್ಲಿ, ಆವಾಗಲೂ ಕೂಡ ಎಲ್ಲೆಂದರಲ್ಲಿ ಹೇಗೆ ಬೇಕೆಂದ್ರೆ ಹಾಗೆ ನೀರನ್ನು ಕುಡಿತಾ ಇರಲಿಲ್ಲ. ವಸ್ತ್ರವನ್ನು ಅದಕ್ಕೆ ಅಡ್ಡಲಾಗಿ ಇಟ್ಟು ಆ ನೀರನ್ನು ಸೋಸಿ ಶುದ್ಧೀಕರಿಸಿ ಕುಡಿತಾ ಇದ್ದರು. ಹಾಗೆ ಮಾಡದೇ ಇದ್ದವರಿಗೆ ಈ ಸುಭಾಷಿತ ಹೇಳಿದ್ದು. ಹಾಗಾಗಿ ನೀರು ಕುಡಿಯೋದಕ್ಕಿಂತ ಮುಂಚೆಯೇ ಅದನ್ನು ವಸ್ತ್ರದಿಂದ ಶುದ್ಧೀಕರಿಸಿ ಕುಡಿಯಬೇಕು ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸಾಲನ್ನು ನೋಡಿ, ಸತ್ಯಪೂತಾಂ ವಾಚಂ ವದೇತ್. ಇನ್ನು ಮಾತನಾಡೋದಕ್ಕಿಂತ ಮುಂಚೆ ಅದು ಸತ್ಯವಿದೆಯೋ ಏನೋ ಅಂತ ಪರಿಶೀಲಿಸಬೇಕು. ಸತ್ಯಪೂತಾಂ, ಸತ್ಯದಿಂದ ಅದನ್ನು ಮತ್ತೆ ಒಂದ್ಸಲ ಫಿಲ್ಟರೈಸ್ ಮಾಡಬೇಕು. ವಿ ಹ್ಯಾವ್ ಟು ಫಿಲ್ಟರೈಸ್ ಅವರ್ ಸ್ಪೀಚ್ ಬಿಫೋರ್ ವಿ ಟಾಕ್. ಅದನ್ನು ಸತ್ಯದ ಜೊತೆಗೆ ನಾವು ಫಿಲ್ಟರೈಸ್ ಮಾಡಿ ಮತ್ತೆ ಮಾತಾಡಬೇಕು. ಹಾಗೆ ಮನಃಪೂತಂ ಸಮಾಚರೇತ್. ನಾವೇನಾದರೂ ಆಚರಿಸುವುದಕ್ಕಿಂತ ಮುಂಚೆ, ನಾವೇನಾದರೂ ಹೀಗೆ ಮಾಡಬೇಕು ನಾವು ಅಂದುಕೊಂಡಾಗಲೇ ನಾವು ಮನಃಪೂರ್ವಕವಾಗಿ ಅದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ವಿಚಾರಿಸಿ ಆಮೇಲೆ ಮಾಡಬೇಕು. ಯಾಕೆಂದರೆ ಒಂದು ಸಲ ನಾವು ಮಾಡಿ ಆದಮೇಲೆ ಅಯ್ಯೋ ಕೆಟ್ಟುಬಿಟ್ಟೆ ಅಥವಾ ಹೀಗಾಗೋಯಿತು ಅಂತ ದೂಷಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ನೋಡಿ, ಎಲ್ಲ ಕ್ರಿಯೆಗಳ ಮುಂಚೆಯೇ ನಾವು ಅಲ್ವಾ ಥಿಂಕ್ ವೆಲ್ ಬಿಫೋರ್ ಯು ಇಂಕ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ತುಂಬ ಚೆನ್ನಾಗಿ ನಾವು ಮುಂಚೆಯೇ ವಿಚಾರಿಸಿ ಸರಿ ಇದೆಯೋ ತಪ್ಪಿದೆಯೋ ಒಳಿತೋ ಕೆಡುಕೋ ಇದನ್ನೆಲ್ಲ ವಿಚಾರಿಸಿ ಮತ್ತೆ ಮಾಡಬೇಕು ಅಂತ ಈ ಸುಭಾಷಿತ ನಮಗೆ ತಿಳಿಸಿಕೊಡುತ್ತೆ. ಇನ್ನು ಕೊನೆಯದು ಒಂದು ಶ್ಲೋಕ ಇದೆ, ನೋಡೋಣ. ಕಾಮಧೇನು ಗುಣ ವಿದ್ಯಾ ಸರ್ವದಾ ಫಲದಾಯಿನಿ ಪ್ರವಾಸೇ ಮಾತ್ರ ಸದೃಶೀ ವಿದ್ಯಾ ಗುಪ್ತಂ ಧನಂ ಸ್ಮೃತಂ. ಇದು ವಿದ್ಯೆಯ ಕುರಿತಾಗಿ ಇರುವಂತಹ ಒಂದು ಸುಭಾಷಿತ. ವಿದ್ಯೆ ಅಂದರೆ ನಾಲೆಜ್. ನಮ್ಮ ಹಿರಿಯರು ಬಹಳ ಒಂದು ಧನ ಅಂದರೆ ಸಂಪತ್ತು, ಇಟ್ ಈಸ್ ಒನ್ ವೆಲ್ತ್ ಅಂತ ಕನ್ಸಿಡರ್ ಮಾಡಿದರು. ನೋಡಿ ಈ ಸುಭಾಷಿತದ ಅರ್ಥವನ್ನು, ಕಾಮಧೇನು ಗುಣ ವಿದ್ಯಾ. ವಿದ್ಯಾ ಅಂದರೆ ನಾಲೆಜ್. ಇಟ್ ಹ್ಯಾಸ್ ದ ಕ್ವಾಲಿಟಿ ಆಫ್ ಕಾಮಧೇನು. ಐ ಥಿಂಕ್ ಯು ಮೈಟ್ ಹ್ಯಾವ್ ಹರ್ಡ್ ದ ವರ್ಡ್ ಕಾಮಧೇನು. ಕಾಮಧೇನು, ಇಟ್ ಈಸ್ ಎ ಹೋಲಿ ಕೌ ವಿಚ್ ವಿಲ್ ಬಿ ಇನ್ ಹೆವೆನ್. ಅದು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಕಾಮಧೇನು ಅಂದರೆ ಅದು ಯಾವಾಗ ಬೇಕೋ ಆವಾಗ ನಾವು ಬಯಸಿದಾಗಲೆಲ್ಲ ಅದು ಹಾಲನ್ನು ಕೊಡುವಂಥದ್ದು. ಅಂತಹ ಕಾಮಧೇನು, ಅಂತಹ ಆಕಳಿಗೆ ಕಾಮಧೇನು ಅಂತ ಕರೆದಿದ್ದಾರೆ. ನಾವು ಬಯಸಿದ್ದನ್ನು ಕೊಡುವಂಥದ್ದು, ಬಯಸಿದಾಗಲೆಲ್ಲ ಹಾಲನ್ನು ಕೊಡುವಂಥದ್ದು. ಮತ್ತು ಇಲ್ಲಿ ಹೇಳಿದ್ದಾರೆ ಕಾಮಧೇನು ಗುಣ ವಿದ್ಯಾ, ಅಂದರೆ ವಿದ್ಯೆಯೂ ಕೂಡ ಕಾಮಧೇನುವಿನ ಹಾಗೆ ನಾವು ಬಯಸಿದ್ದನ್ನೆಲ್ಲ ಕೊಡುವಂತಹ ಸಂಗತಿ. ದ ಫ್ಯಾಕ್ಟ್
ವಿಚ್ ವಿಲ್ ಗಿವ್ ಎವ್ರಿಥಿಂಗ್ ವಾಟ್ ಎವರ್ ವಿ ವಿಶ್ವ. ಸೊ ದಟ್ ಈಸ್ ವಿದ್ಯಾ ಅಂತ ಹೇಳಿದ್ದಾರೆ. ಸರ್ವದಾ ಫಲದಾಯಿನಿ. ಫಲದಾಯಿನಿ, ಇಟ್ ವಿಲ್ ಗಿವ್ ಫ್ರೂಟ್. ನಮಗೆ ಅದು ಫ್ರೂಟನ್ನು ಕೊಡುತ್ತೆ. ಸಾಮಾನ್ಯವಾಗಿ ಯಾವುದೋ ಒಂದು ಟ್ರೀ ನಮಗೆ ಫ್ರೂಟ್ ಕೊಡುತ್ತೆ ಅಂದರೆ ಯಾವಾಗಲೂ ಕೊಡಲ್ಲ, ಸೀಸನಲ್ಲಾಗಿ ಕೊಡುತ್ತೆ ಅಲ್ವಾ. ಆದರೆ ಇಲ್ಲಿ ಸುಭಾಷಿತಕಾರ ಹೇಳ್ತಾ ಇದ್ದಾನೆ, ಎಸ್, ವಿದ್ಯಾ ಈಸ್ ಆಲ್ಸೋ ಟ್ರೀ ಆಫ್ ಎ ಫ್ರೂಟ್ ಬಟ್ ಅನ್ಸೀಸನಲ್. ಫಲದಾಯಿನಿ, ಸರ್ವದಾ ಫಲದಾಯಿನಿ, ಯಾವಾಗಲೂ ನಮಗೆ ಹಣ್ಣನ್ನು ಕೊಡುವಂತಹ ಸಂಗತಿ ಅದು ವಿದ್ಯೆ ಅಂತ ಹೇಳ್ತಾರೆ. ಇನ್ನು ಪ್ರವಾಸೇ ಮಾತೃ ಸದೃಶಿ. ಇನ್ನು ವಿದ್ಯೆ ನಾವು ಪ್ರವಾಸಕ್ಕೆ ಹೋಗುವಾಗ, ವೆನ್ ವಿ ಆರ್ ಇನ್ ಟ್ರಾವೆಲ್, ದಿಸ್ ನಾಲೆಜ್ ಈಸ್ ಜಸ್ಟ್ ಲೈಕ್ ಮದರ್. ತಾಯಿ ಹೇಗೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ನಮ್ಮ ಕೈಯನ್ನು ಹಿಡ್ಕೊಂಡು ಹೋಗ್ತಾಳೆ, ಹಾಗೆ ವಿದ್ಯೆಯೂ ಕೂಡ ನಮ್ಮ ಕೈಯನ್ನು ಹಿಡಿದುಕೊಂಡು ನಮ್ಮನ್ನು ನಡೆಸಿಕೊಂಡು ಹೋಗ್ತಾಳೆ. ಯಾವಾಗ? ವೆನ್ ವಿ ಆರ್ ಇನ್ ಟ್ರಾವೆಲ್. ಅಷ್ಟೇ ಅಲ್ಲ, ವಿದ್ಯಾ ಗುಪ್ತಂ ಧನಂ ಇತಿ ಸ್ಮೃತಂ. ಅಷ್ಟೇ ಅಲ್ಲ, ಧನಂ ಸಂಪತ್ತು, ವಿದ್ಯೆ ಅನ್ನೋದು ಸಂಪತ್ತು. ಎಂತಹ ಸಂಪತ್ತು ಅಂದರೆ ಗುಪ್ತಂ ಧನಂ ಅಂದರೆ ಹಿಡನ್ ವೆಲ್ತ್. ಇದು ಕಾಣಿಸೋದಿಲ್ಲ, ಯಾರಿಗೂ ಓಪನ್ ಆಗಿ ಇದು ಎಕ್ಸಿಬಿಟ್ ಮಾಡುವಂಥದ್ದಲ್ಲ, ಇದು ನಮ್ಮೊಳಗೆ ಇರುವಂತಹ ಹಿಡನ್ ವೆಲ್ತ್ ಅಂತ ಕರೆಯಲ್ಪಡುತ್ತೆ. ಬಹುಶಃ ಈ ಎಲ್ಲ ಶ್ಲೋಕಗಳನ್ನು ನೀವು ಗಮನಿಸಿದ್ರಿ ಅಂತ ಅನ್ಕೋತೀನಿ. ಟೆಕ್ಸ್ಟ್ ಬುಕ್ನ ಬಿಗಿನಿಂಗಲ್ಲಿ ಗಮನಿಸಿ, ಕಂಠಪಾಠ ಕರಣೀಯ. ಎಸ್, ಇಲ್ಲಿ 5 ಸುಭಾಷಿತಗಳು ಬಹಳ ಸರಳವಾಗಿರುವಂತಹ ಲ್ಯಾಂಗ್ವೇಜಲ್ಲಿದೆ. ಇದನ್ನು ನೀಟಾಗಿ ನೀವು ಬೈ ಹಾರ್ಟ್ ಮಾಡಬೇಕು. ನಾನು ಹಿಂದೆ ಕೂಡ ಹೇಳಿದೆ, ಬೈ ಹಾರ್ಟ್ ಮಾಡಬೇಕಾದ್ರೆ ಗಟ್ಟಿಯಾಗಿ ಓದಿ ಅದನ್ನು ಪ್ರೊನೌನ್ಸ್ ಮಾಡಿ ಚೆನ್ನಾಗಿ, ಮತ್ತೆ ಅದನ್ನು ಮತ್ತೆ ಮತ್ತೆ ಹೇಳಿ ಬೈ ಹಾರ್ಟ್ ಮಾಡಿ. ಒಂದು ಸಲ ಬಂತು ಅಂತ ಹಾಗೆ ಬಿಟ್ಟು ಬಿಡಬೇಡಿ, ಅದನ್ನು ಮತ್ತೆ ಮತ್ತೆ ಓದಿ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅದು ಪರ್ಮನೆಂಟ್ ಆಗಿ ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ನಿಮ್ಮ 14ನೇ ಪಾಠದ ಕ್ವಶನ್ ಆನ್ಸರ್ಸನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 85. ನೋಡಿ, ಅಭ್ಯಾಸ ಫಸ್ಟ್ ಮೇನ್, ಏಕವಾಕ್ಯೇನ ಉತ್ತರಂ ಲಿಖತ. 1 ಲೈನ್ ಆನ್ಸರ್ ಯು ಹ್ಯಾವ್ ಟು ರೈಟ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಫಸ್ಟ್ ಕ್ವಶನ್, ಸುಭಾಷಿತಸ್ಯ ನಾಮಾಂತರಂ ಕಿಂ? ವಾಟ್ ಆರ್ ದ ಅನದರ್ ನೇಮ್ಸ್ ಆಫ್ ಸುಭಾಷಿತ? ಸುಭಾಷಿತಕ್ಕೆ ಬೇರೆ ಬೇರೆ ಹೆಸರುಗಳನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬರಿಬೇಕು. ಸುಭಾಷಿತಸ್ಯ ನಾಮಾಂತರಂ ಸದುಕ್ತಿ ಅಥವಾ ಸುವಚನಂ, ಯಾವುದಾದ್ರೂ ಒಂದನ್ನು ನೀವು ಅಲ್ಲಿ ಬರಿಬೇಕು. ಸೆಕೆಂಡ್ ಕ್ವಶನ್ನು, ಸರ್ವದಾ ಫಲದಾಯಿನಿ ಕಾ? ಯಾವಾಗಲೂ ಹಣ್ಣನ್ನು ಕೊಡುವಂತಹ ವಸ್ತು ಯಾವುದು? ಸರ್ವದಾ ಫಲದಾಯಿನಿ ವಿದ್ಯಾ. ಥರ್ಡ್ ಕ್ವಶನ್, ಕಿಂ ನ ಬ್ರೂಯಾತ್? ಅಪ್ರಿಯಂ ಸತ್ಯಂ ನ ಬ್ರೂಯಾತ್. ನೆಕ್ಸ್ಟ್ ಕ್ವಶನ್, ಸರ್ವತೀರ್ಥಮಯೀ ಕಾ? ವಿಚ್ ಹ್ಯಾಸ್ ಆಲ್ ದ ಫಿಲಿಗ್ರಿಮೇಜ್ ಸೆಂಟರ್ಸ್ ಇನ್ ಇಟ್? ಯಾರು ಎಲ್ಲ ಫಿಲಿಗ್ರಿಮೇಜ್ ಸೆಂಟರ್ಸನ್ನು ತನ್ನಲ್ಲೇ ಧರಿಸಿದ್ದಾರೆ? ಸರ್ವತೀರ್ಥಮಯೀ ಮಾತಾ. ಕೊನೆಯ ಕ್ವಶನ್ ನೋಡಿ, 1 ಮಾರ್ಕ್ಸ್ ಕ್ಯಾಟಗರಿನಲ್ಲಿ, ಕಿಂ ಸಮಾಚರೇತ್? ಏನನ್ನು ನಾವು ಆಚರಿಸಬೇಕು? ನೋಡಿ, ಮನಃಪೂತಂ ಸಮಾಚರೇತ್, ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮೇನ್ಗೆ ಹೋಗೋಣ. ಸಂಯೋಜ್ಯ ಲಿಖತ. ಸಂಯೋಜ್ಯ ಲಿಖತ ಅಂದರೆ ಮ್ಯಾಚ್ ದ ಫಾಲೋಯಿಂಗ್. ನೋಡಿ, ಅ ಕ್ಯಾಟಗರಿನಲ್ಲಿ ಕಾಮಧೇನು ಗುಣ ಅಂತ ಇದೆ, ಅದು ವಿದ್ಯಾ. ಸನಾತನಃ ಧರ್ಮಃ. ದೃಷ್ಟಿಪೂತಂ ಪಾದಂ ಕ್ಷಮಾ ಶಸ್ತ್ರಂ ಸರ್ವತೀರ್ಥಮಯಿ ಮಾತಾ. ಇವಿಷ್ಟು ಹೊಂದಿಸಿ ಬರೀರಿ. ಆದಮೇಲೆ 3ನೇ ಮೇನಿಗೆ ಹೋಗೋಣ. ಅಲ್ಲಿ ನಮಗೆ ಸಮಾನಾರ್ಥಕ ಪದಂ ಲಿಖತ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವಿತ್ತಂ ಅನ್ನೋದಕ್ಕೆ ಧನಂ, ಹಾಗೆಯೇ ಚಕ್ಷುಹು ಅದಕ್ಕೆ ಸಮಾನಾರ್ಥಕ ಪದ ನೇತ್ರಂ ಅಥವಾ ನಯನಂ, ಯಾವುದಾದ್ರೂ ಒಂದನ್ನು ಬರೀರಿ. ಮಾತಾ ಅದಕ್ಕೆ ಜನನಿ. ಇನ್ನು ಸತ್ಯಂ ಅಂತ ಕೊಟ್ಟಿದ್ದಾರೆ, ಋತಂ ಅಂತ ನೀವು ಬರಿಬೋದು. ಪಾದಹ, ಪಾದಹ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೊಂದು ಶಬ್ದವನ್ನು ನೀವು ಏನಂತ ಬರಿತೀರಾ? ಪಾದಹ ಪಾದಹ ಚರಣಂ. ಹೀಗೆ ಸಮಾನಾರ್ಥಕ ಪದವನ್ನು ನೀವು ಬರಿಬೇಕು. ಇನ್ನು ವಿರುದ್ಧಾರ್ಥಕ ಪದಂ ಲಿಖತ.
ಸಂ ಸಂ ನೋಡಿ, ಸಂವೃತಂ ಋತಂ, ಸತ್ಯಂ ಅಸತ್ಯಂ, ಅಪ್ರಿಯಂ ಪ್ರಿಯಂ, ದುರ್ಜನಃ ಸುಜನಃ, ರಿಕ್ತಸ್ಥಾನಂ ಪೂರಯತ, ನೋಡಿ ಫಸ್ಟ್ನೇ ನೋಡಿ, ದೃಷ್ಟಿಪೂತಂ ಡ್ಯಾಶ್ ಪಾದಂ, ಗಮನಿಸಿ, ದೃಷ್ಟಿಪೂತಂ ನ್ಯಸೇತ್ ಪಾದಂ ಅಂತ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಲ್ಲಿ ತುಂಬ್ಕೋಬೇಕು. ವಸ್ತ್ರಪೂತಂ ಡ್ಯಾಶ್ ಪಿಬೇತ್, ನೋಡಿ ಗಮನಿಸಿ, ವಸ್ತ್ರಪೂತಂ ಜಲಂ ಪಿಬೇತ್. ಮೂರನೇದು ಮಾತರಂ ಪಿತರಂ ತಸ್ಮಾತ್ ಡ್ಯಾಶ್ ಪೂಜಯೇತ್, ಸರ್ವಯತ್ನೇನ ಪೂಜಯೇತ್. ಏಷಃ ಧರ್ಮಃ ಡ್ಯಾಶ್, ಏಷಃ ಧರ್ಮಃ ಸನಾತನಃ. ಇನ್ನು ಸಿಕ್ಸ್ತ್ ಮೇನಲ್ಲಿ ನಿಮಗೆ ದಶಭಿಃ ವಾಕ್ಯೈಃ ಉತ್ತರಂ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. 10 ಲೈನ್ ಆನ್ಸರ್. ನಾನು ಹೇಳಿದೆ ಎಸೆ ಟೈಪ್ ಇರುತ್ತೆ. 10 ಲೈನ್ ಅಂದರೆ 10 ಲೈನನ್ನೇ ಕೌಂಟ್ ಮಾಡಿ ಹೇಳೋದಲ್ಲ. ಸೊ ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಇರಬೇಕು, ಸಬ್ಜೆಕ್ಟ್ ಕಂಟೆಂಟ್ ಇರಬೇಕು, ನಿಮ್ಮ ಆನ್ಸರ್ಲಿ ಕೊನೆಯಲ್ಲಿ ಕನ್ಕ್ಲೂಷನ್ ಪಾರ್ಟ್ ಕೂಡ ಇರಬೇಕು. ಈ ರೀತಿಯಲ್ಲಿ ಕ್ವಶನನ್ನು 2 ಕ್ವಶನ್ ಕೇಳಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಗಮನಿಸ್ಕೊಳ್ಳಿ. ವಿದ್ಯಾಂ ಅಧಿಕೃತ್ಯ ಲಿಖತ, ರೈಟ್ ಎ ನೋಟ್ ಆನ್ ನಾಲೆಜ್. ಸೊ ನಮಗೆ ಒಂದು ನಾಲೆಜ್ ಕುರಿತಾದಂತಹ ಶ್ಲೋಕವನ್ನು ಕೊಟ್ಟಿದ್ದಾರಲ್ಲ, ಅದರ ಮೀನಿಂಗನ್ನು ಅಲ್ಲಿ ಬರಿಬೇಕು. ಅದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ ಆಗಿ ಸುಭಾಷಿತಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ಬರೆದು, ಆಮೇಲೆ ವಿದ್ಯಾ ಅಂದರೆ ಎಷ್ಟೆಲ್ಲ ಗುಣ, ಕಾಮಧೇನು ಗುಣ ಇದೆ, ಆಮೇಲೆ ಅದು ಯಾವಾಗಲೂ ಕೂಡ ಫಲವನ್ನು ಕೊಡುವಂಥದ್ದು, ಆಮೇಲೆ ಗುಪ್ತಧನ, ಪ್ರವಾಸಕ್ಕೆ ಹೋದಾಗ ತಾಯಿಯ ಸ್ವರೂಪದಲ್ಲಿ ವಿದ್ಯೆ ಇರ್ತಾಳೆ, ಈ ಎಲ್ಲ ವಿಷಯಗಳನ್ನು ಅಲ್ಲಿ ಕೊಟ್ಟಿದ್ದಾರಲ್ಲ, ಆ ವಿಷಯಗಳನ್ನು ನೀವು ನಿಮ್ಮ ಆನ್ಸರಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಯಲ್ಲಿ ಬರಿಬೇಕು. ಇನ್ನು ಸೆಕೆಂಡ್ ಕ್ವಶನ್ನು, ಮಾತಾಪಿತರವು ಅಧಿಕೃತ್ಯ ಲಿಖತ, ರೈಟ್ ಎ ನೋಟ್ ಆನ್ ಪ್ಯಾರೆಂಟ್ಸ್, ಫಾದರ್ ಆ್ಯಂಡ್ ಮದರ್. ಸೊ ಇದಕ್ಕೆ ಫಸ್ಟ್ ಶ್ಲೋಕದ ಮೀನಿಂಗನ್ನು ಬರಿಬೇಕು. ಆದರೆ ಇಂಟ್ರೊಡಕ್ಷನಲ್ಲಿ ಸುಭಾಷಿತ ಅಂದ್ರೆ ಏನು, ಸುಭಾಷಿತಕ್ಕೆ ಇನ್ನು ಬೇರೆ ಬೇರೆ ಏನೇನೆಲ್ಲ ಹೆಸರುಗಳಿದ್ದಾವೆ, ಪ್ರಮುಖ ಸುಭಾಷಿತ ಗ್ರಂಥಗಳು ಯಾವ್ಯಾವು, ಈ ಥರ ಒಂದಿಷ್ಟು ಇಂಟ್ರೊಡಕ್ಷನ್ನ ಬರೆದು, ಆಮೇಲೆ ನೀವು ಮೊದಲನೇ ಶ್ಲೋಕದಲ್ಲಿ ಹೇಳಿದಾರಲ್ಲ, ಸರ್ವತೀರ್ಥಮಯೀ ಮಾತಾ, ಅಲ್ಲಿ ಎಲ್ಲ ತೀರ್ಥಗಳನ್ನು ಹೊಂದಿರುವಂಥವಳು ತಾಯಿ, ಮತ್ತು ಎಲ್ಲ ದೇವತೆಗಳನ್ನು ಒಳಗೊಂಡಿರುವಂಥವನು ತಂದೆ. ಹಾಗಾಗಿ ನಾವು ಆ ತಂದೆ ತಾಯಿಯರ ಸೇವೆಯನ್ನು ಸರ್ವ ಪ್ರಯತ್ನದಿಂದ ಮಾಡಬೇಕು ಅನ್ನುವಂತಹ ವಿಷಯ ಆ ಸುಭಾಷಿತದ ಮೀನಿಂಗ್ನಲ್ಲಿ ಅದು ವ್ಯಕ್ತವಾಗಿದೆ. ಅದನ್ನು ನಾವು ಆನ್ಸರಲ್ಲಿ ಬರಿಬೇಕು. ಮತ್ತು ಎಂಡಿಂಗನ್ನು ನೀವು ಸರಿಯಾಗಿ ಕನ್ಕ್ಲೂಡ್ ಮಾಡಿ ಇದನ್ನು ಬರೆದಾಗ ನಿಮಗೆ ಫುಲ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ಒಟ್ಟಾರೆಯಾಗಿ ನಾವು ಈಗ ನಮ್ಮ 14th ಲೆಸನ್ ಸುಭಾಷಿತಾನಿಗೆ ಸಂಬಂಧಿಸಿದಂತೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಬಹುಶಃ ನೀವು ಇದನ್ನು ಬರೆದು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾದರೆ ನಾನಿನ್ನೂ ಬರಲಾ? ಎಸ್. ಸಮಸ್ತ ಸನ್ಮಂಗಲಾನಿ ಭವಂತು.